ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆರ್.ಜೆ ಮಿಸ್ಟರ್ ಮ್ಯಾಕ್ಸ್ ಮಾತಾಡ್ತಾ ಇರೋದು. ಇವತ್ತು ಸಿಗ್ನಲ್ನಲ್ಲಿ ಒಂದು ದೃಶ್ಯ ನೋಡಿದೆ ಫ್ರೆಂಡ್ಸ್. ಅದು ನನ್ನ ಮನಸ್ಸನ್ನೇ ಕಲಕಿತ್ತು. ನೂರಾರು ವಾಹನಗಳ ಮಧ್ಯೆ ಟ್ರಾಫಿಕ್ನಲ್ಲಿ ಒಂದು ಆಂಬ್ಯುಲೆನ್ಸ್ ಸಿಕ್ಕಾಕೊಂಡಿತ್ತು. ಅದರ ಸೈರನ್ ಜೋರಾಗಿ ಕೇಳ್ತಾ ಇತ್ತು. ಆದ್ರೆ ನಮ್ಮ ಜನ ಆ ಶಬ್ದವನ್ನ ಕೇಳಿಸ್ಕೊಳ್ದವ್ರಂತೆ ಮೊಬೈಲ್ ನೋಡ್ತಾ ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ಗೆ ಜಾಗ ಬಿಡದೆ ನಿಂತಿದ್ರು. ಆ ಆಂಬ್ಯುಲೆನ್ಸ್ ಒಳಗಡೆ ಒಬ್ಬ ಮಗ ತನ್ನ ತಂದೆಯ ಕೈ ಹಿಡಿದು, ಅಪ್ಪ ಕಣ್ಬಿಡು, ಇನ್ನೇನು ಆಸ್ಪತ್ರೆ ಬಂತು ಅಂತ ಅಳ್ತಾ ಇದ್ದ ದೃಶ್ಯ ಇತ್ತು. ಮಗನಿಗೆ ಆ ಕ್ಷಣದಲ್ಲಿ ತನ್ನ ತಂದೆಯ ಉಸಿರಾಟದ ಏರಿಳಿತ ಮಾತ್ರ ಕೇಳಿಸ್ತಾ ಇತ್ತು. ಫ್ರೆಂಡ್ಸ್, ನಮ್ಗೆ ಆಫೀಸ್ಗೆ ಹೋಗೋಕೆ 2 ನಿಮಿಷ ಲೇಟ್ ಆದ್ರೆ ಬಾಸ್ ಬೈತಾರೆ ಅನ್ನೋ ಭಯ ಇರುತ್ತೆ. ಆದ್ರೆ ಆಂಬ್ಯುಲೆನ್ಸ್ ಒಳಗಿರೋ ಜೀವಕ್ಕೆ 2 ನಿಮಿಷ ಲೇಟ್ ಆದ್ರೆ ಸಾವು ಬಂದು ಬಡಿಯುತ್ತೆ ಅನ್ನೋದನ್ನ ನಾವು ಮರ್ತ್ ಬಿಡ್ತೀವಿ. ಅದಕ್ಕೆ ಅಂತಹ ಎಮರ್ಜೆನ್ಸಿ ವಾಹನಗಳಿಗೆ ಸ್ವಲ್ಪ ಜಾಗ ಬಿಟ್ಕೊಟ್ರೆ ನಮ್ಮ ಪ್ರತಿಷ್ಠೆ ಏನ್ ಕಡಿಮೆ ಆಗಲ್ಲ ಅಲ್ವಾ? ನಾವು ಮಾಡೋ ಒಂದು ಸಣ್ಣ ಸಹಾಯದಿಂದ ಒಂದು ಜೀವ ಉಳಿಯುತ್ತೆ. ರಸ್ತೆಯಲ್ಲಿ ಆಂಬ್ಯುಲೆನ್ಸ್ಗೆ ದಾರಿ ಕೊಡೋದು ಅಂದ್ರೆ ಅದು ಕೇವಲ ಟ್ರಾಫಿಕ್ ರೂಲ್ಸ್ ಮಾತ್ರ ಅಲ್ಲ, ಅದು ನಾವು ತೋರಿಸೋ ಮನುಷ್ಯತ್ವ ಕೂಡ. ಮುಂದಿನ ಸಲ ದಾರಿಯಲ್ಲಿ ಅಥವಾ ಟ್ರಾಫಿಕ್ ನಲ್ಲಿ ಆಂಬ್ಯುಲೆನ್ಸ್ ಸೈರನ್ ಶಬ್ದ ಕೇಳಿದಾಗ ಒಂದು ಕ್ಷಣ ಯೋಚನೆ ಮಾಡದೆ ಆಂಬ್ಯುಲೆನ್ಸ್ಗೆ ದಾರಿ ಮಾಡ್ಕೊಡಿ, ಒಂದು ಜೀವ ಉಳಿಸಿ.